ಇನ್ನು ಈ ದಿನ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲಾಗಿರತಕ್ಕಂತಹ ಪರಿಹಾರ ಪೂಜೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಚಂಪಕವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸ್ವಾಮಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಒಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರವೂ ಸಹ ನಾವು ನಡೆಸ್ತೀವಿ. ಇದೇ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ನಡೆಸಲಾಗುತ್ತೆ. ಇದು ಸಾಪ್ತಾಹಿಕ ಪೂಜೆ ಆಗಿರುತ್ತೆ. ಹಾಗಾಗಿ ಪ್ರತಿ ವಾರವೂ ಸಹ ಇದು ನಡೀತಾನೆ ಇರುತ್ತೆ. ನಮ್ಮ ವೀಕ್ಷಕರು ಯಾರ್ಯಾರಾದರೂ ಸರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥವರು ಈ ವಾರ ಒಂದು ವೇಳೆ ನಿಮಗೆ ಕೈ ತಪ್ಪಿದ್ದಾದಲ್ಲಿ ಮುಂದಿನ ವಾರ ನಿಶ್ಚಯವಾಗಿ ನೀವು ಇದರಲ್ಲಿ ಭಾಗವಹಿಸಬಹುದು. ಆ ಚಂಪಕವಲ್ಲಿ ದೇವಿಯೊಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು ನೀವು. ಇನ್ನು ಇದೇ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ ನಾವು. ಈ ಅಷ್ಟಭುಜ ದುರ್ಗಾ ಅಭಿಷೇಕ ಅನ್ನೋದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ನಮ್ಮ ವೀಕ್ಷಕರು ಯಾರು ಸಹ ತಪ್ಪದೇ ಈ ಒಂದು ಮಾಹಿತಿಯನ್ನು ಪಡ್ಕೋಬೇಕು ಮತ್ತು ಈ ಕಾರ್ಯಕ್ರಮದ ಒಂದು ಸೌಲಭ್ಯವನ್ನು ಸಹ ಪಡ್ಕೋಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸ್ಕೊಡ್ತಾ ಇದ್ದೀನಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಹಾಗೂ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಸಹ ತಂತ್ರಸಾರಕ್ಕೆ ಅನುಗುಣವಾಗಿ ನಡೆಸ್ತಾ ಇದ್ದೀವಿ. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗುತ್ತೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಹಾಗೂ ದುರ್ಗಾದೀಪ ನಮಸ್ಕಾರ ಈ ಎರಡೂ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಈ ಒಂದು ಮಾಸಿಕ ಪೂಜಾ ಕಾರ್ಯಕ್ರಮವನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಇನ್ನು 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಜೂನ್ 26ರಿಂದ ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ಬಹಳಷ್ಟು ದಿವಸಗಳಿಂದ ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ ಈ ಗುಪ್ತ ನವರಾತ್ರಿ ಅಥವಾ ಆಷಾಢ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ವಾರಾಹಿ ದೇವಿಯ 9 ವಿಧವಾದ ಸ್ವರೂಪಗಳು ಯಾವ್ಯಾವುದಿದೆ, ಸ್ವಪ್ನ ವಾರಾಹಿ, ವಿಚಿತ್ರ ವಾರಾಹಿ, ಮಾರ್ತಾಂಡ ವಾರಾಹಿ, ಈ ರೀತಿಯಾದ ಉನ್ಮತ್ತ ವಾರಾಹಿ, ಈ ರೀತಿಯಾದ ಹಲವಾರು ರೂಪಗಳಲ್ಲಿ ನಾವು ಪ್ರತಿದಿನವೂ ಸಹ ವಾರಾಹಿ ದೇವಿಯನ್ನು ಪ್ರತ್ಯೇಕವಾಗಿ ಆರಾಧನೆ ಮಾಡೋದು, ಆಯಾ ವಾರಾಹಿ ಸ್ವರೂಪಗಳಿಗೆ ನಾವು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡತಕ್ಕಂಥದ್ದು, ಆ ದೇವಿಯನ್ನು ಸುಪ್ರೀತಿಗೊಳಿಸ್ಕೊಳ್ತಕ್ಕಂಥದ್ದು. ಈ ಕ್ರಮದಲ್ಲಿ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ವೀಕ್ಷಕರಿಗೆ ಈಗಾಗಲೇ ಗೊತ್ತಾಗಿದೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಒಂದು ಕಾರ್ಯವೈಖರಿ ಏನು, ನಮ್ಮ ಕಾರ್ಯ ಬಾಹುಳ್ಯ ಏನು ಅನ್ನತಕ್ಕಂಥದ್ದು, ನಮ್ಮ ಸರ್ವೀಸಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗಿದೆ. ಆದರೂ ಸಹ ಮತ್ತೊಮ್ಮೆ ನಾನು ನಿಮ್ಮ ಸೌಲಭ್ಯಕ್ಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಡೀ ಭಾರತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ಪೂಜೆ ಬೇಕಾದರೂ ಸಹ ನಿಮಗೆ ಕುಳಿತ ಕಡೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಮೊಟ್ಟ ಮೊದಲನೆಯ ಸಂಸ್ಥೆ ಅಂದರೆ ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಆಗಿರುತ್ತೆ. ಇಷ್ಟೇ ಅಲ್ಲ, ಇದರ ಜೊತೆಯಲ್ಲಿ ಜ್ಯೋತಿಷ್ಯ ಸೇವೆಗಳಾಗಿರ್ಬೋದು, ಆನ್ಲೈನ್ ಅಸ್ಟ್ರಾಲಜಿ ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಮತ್ತು ವಾಸ್ತು ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಮತ್ತು ಮುಹೂರ್ತ ನಿರ್ಣಯ, ವಧೂವರ ಸಾರಾವಳಿ, ಈ ರೀತಿಯಾಗಿ ಕ್ಷೇತ್ರ ದರ್ಶನ, ಯಾವುದೇ ಕ್ಷೇತ್ರಗಳಿಗೆ ನೀವು ಹೋಗಿ ದರ್ಶನ ಮಾಡಬೇಕು ಅಂತಂದರೆ ಒಂದು ಎಂಡ್ ಟು ಎಂಡ್ ಟೂರ್ ಪ್ಯಾಕೇಜನ್ನು ಸಹ ನಾವು ನಡೆಸ್ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಷ್ಟೇ ಈ ರೀತಿ ನೀವು ನೋಡ್ತಾ ಇರಬಹುದು 365 ದಿನಗಳು ಅಷ್ಟೇ ನಮ್ಮ ಆಸ್ಟ್ರೋ ಪೂಜೆಯನ್ನು ನಡೆಸ್ತಕ್ಕಂಥದ್ದು ಒಂದಲ್ಲ ಒಂದು ಪೂಜೆ ಇದ್ದೇ ಇರುತ್ತೆ. ಜೊತೆಗೆ ಕೇವಲ ಒಂದಲ್ಲ, ಬಹುತೇಕ ದಿನಗಳಲ್ಲಿ ಒಂದೇ ದಿವಸ ನಮಗೆ 4-5 ಪೂಜೆಗಳು ಸಹ ನಡೆಸ್ತಾ ಇರುತ್ತೆ. ಅದೆಲ್ಲವನ್ನ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ನಮ್ಮ ಬಳಿ ಒಂದು ಅನುಭವಿ ವ್ಯಕ್ತಿಗಳ ಒಂದು ತಂಡ ಇದೆ, ಒಂದು ಸಪೋರ್ಟ್ ಟೀಮ್ ಇದೆ. ಸೊ ನಮ್ಮ ವೀಕ್ಷಕರು ಈಗ ನಾನು ಹೇಳಿರತಕ್ಕಂಥ ಯಾವುದೇ ಪೂಜೆಗಳಲ್ಲಿ, ಮುಂಬರುವಂತಹ ಪೂಜೆಗಳಲ್ಲಿ ನೀವು ಭಾಗವಹಿಸಬೇಕು ಅನ್ನೋ ಆಸಕ್ತಿ ಇದ್ದಾದಲ್ಲಿ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಬನ್ನಿ. www.astropuja.com ಈ ವೆಬ್ಸೈಟನ್ನು ಒಮ್ಮೆ ನೀವು ಸಂದರ್ಶಿಸಿದಾದಲ್ಲಿ ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ, ನಮ್ಮಿಂದ ನೀವು ಖರೀದಿ ಮಾಡಬಹುದಾದ ದೈವಿಕವಾದ ಪದಾರ್ಥಗಳು, ಯಂತ್ರಗಳಾಗಲಿ, ಬ್ರೇಸ್ಲೆಟ್ಸ್ ಆಗಲಿ, ಸ್ಟೋನ್ಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ, ಪ್ರತಿಯೊಂದರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ನಮ್ಮ ಸಂಸ್ಥೆಯ ಎಲ್ಲ ಸೇವೆಗಳನ್ನು ಸಹ ನೀವು ಕುಳಿತ ಕಡೆಯಿಂದಲೇ ನೀವು ಅದನ್ನು ಬಳಸ್ಕೊಳ್ಬಹುದು.
ಇದರ ಜೊತೆಗೆ ನಿಮ್ಮ ತೆರೆ ಮೇಲೆ ಬರ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ದಾದಲ್ಲಿ ವೆಬ್ಸೈಟ್ಗೆ ಬರಬೇಕು ಅಂತೇನಿಲ್ಲ. ಎಷ್ಟೋ ಜನಕ್ಕೆ ಇವತ್ತಿಗೂ ಅಷ್ಟೇ ಈ ಒಂದು ಇಂಟರ್ನೆಟ್ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಮಾಧ್ಯಮ ಆಗಿರೋದಿಲ್ಲ. ಸೊ ಅಂಥವ್ರಿಗೆ ಯಾರು ಕರೆ ಮೂಲಕ ನೀವು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೋ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ. ವಾಟ್ಸ್ಆ್ಯಪ್ ಇವತ್ತು ಬಹುತೇಕ ಎಲ್ಲರೂ ಸಹ ಬಳಸ್ತಕ್ಕಂಥ ಒಂದು ಮಾಧ್ಯಮ ಆಗಿದೆ. ಕಿರಿಯರಾಗಲಿ ಹಿರಿಯರಾಗಲಿ ಅಲ್ಲೊಂದು ವಾಟ್ಸ್ಆ್ಯಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ವಾಟ್ಸ್ಆ್ಯಪ್ನಲ್ಲಿ ನಿಮ್ಮ ಸಮಸ್ಯೆ ಏನಿದೆ, ಪ್ರಶ್ನೆ ಏನಿದೆ, ನಿಮ್ಮ ಎನ್ಕ್ವೈರಿ ಏನಿದೆ ಅದನ್ನು ಒಂದು ಮೆಸೇಜ್ ಮಾಡಿ. ಖಂಡಿತ ಆದಷ್ಟು ಬೇಗ ನಮ್ಮ ತಂಡ ನಿಮಗೆ ಸ್ಪಂದಿಸ್ತಾರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಈ ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅನುಕೂಲಗಳನ್ನು ಸಹ ಮಾಡಿಕೊಡ್ತಾರೆ.